ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರಿಗ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಪರಪ್ಪನ ಅಗ್ರಹಾರದ ಸುದ್ದಿನ ಮಾಡಿಸಿದ್ದು ನಮ್ಮ ಧ್ವನಿನ ಮಾಡಿದ್ರ. ಹೌದಪ್ಪ, ಅಲ್ಲಿ ಯಾರು ಒಳಗಿದ್ದಾರೆ ಅವರಿಗೂ ನಾವೇ ಮಾಡಿಸಿದ್ದ. ಪರಪ್ಪ ಅಗ್ರಹಾರದಲ್ಲಿ ಏನೇ ನಡೆದ್ರೂ ಆಯಿತು, ಸರ್ಕಾರಿ ಜವಾಬ್ದಾರಿ ತಗೋತದೆ. ಆದರೆ ಅಲ್ಲಿನ ಒಳಗಿರ್ದಾರಲ್ಲ VIP ಗಳು ಕೆಲವು, ಅದನ್ನು ನಾವೇ ಮಾಡಿದ್ದು, ಅದನ್ನು ನಾವೇ ಮಾಡಿಸಿದ್ದ. ಅದ್ರ ಬಗ್ಗೆ ಮಾತಾಡೋಕ್ಕೆ ತಯಾರಿಲ್ಲ ಅವರು. ಪರಪ್ಪ ಅಗ್ರಹಾರದಲ್ಲಿ ಏನು ನಡೀತಾ ಇದೆ ಅಂತ ಮಾತಾಡೋಕ್ಕೆ ರೆಡಿ ಇದ್ದಾರೆ. ಆದರೆ ಹಾಸನ ಮೇಲೆ, ಮಹಿಳೆಯರ ಮೇಲೆ ಆದಂಥ ಅತ್ಯಾಚಾರ ಬಗ್ಗೆ ಮಾತಾಡಿಲ್ಲ ಅಲ್ಲ. ಇನ್ನೊಬ್ಬ ಮಹಾಪುರುಷ ಇದ್ದಾರಲ್ಲ ಅದರಲ್ಲೇ, ಅದ್ರ ಬಗ್ಗೆ ಮಾತಾಡೋಕೆ ರೆಡಿ ಇಲ್ಲ ಅಲ್ಲ. ಅಂದ್ರೆ ಅವ್ರ ಧ್ವನಿ ನಡಗ್ಸಕ್ಕೆ ನೀವು ಈ ರೀತಿ ಹೆಂಗೆ ಧ್ವನಿ ನಡೆಸೋದ್ರಿ? ಮೊಬೈಲು ಯೂಸ್ ಮಾಡ್ಬೋದಾ? ಅಂದರೆ ಇವ್ರ ಧ್ವನಿ ಅಂದರೆ ಇವ್ರಿಗೆ ಗೊತ್ತಿತ್ತ ಮೊಬೈಲ್ ಇದೆ ಅಂತ? ಇವ್ರಿಗೆ ಮಾತಾಡ್ತಾ ಇದ್ರಾ? ಒಬ್ಬ ಕೇಂದ್ರ ಸಚಿವರಿಗೆ ಇವರು ಅಲ್ಲಿಂದ ಫೋನ್ ಮಾಡ್ತಾ ಇದ್ರೆ ಅದನ್ನು ಮಾಹಿತಿಯನ್ನು ಮುಚ್ಚಿಟ್ರಾ? ಅದು ಲೀಗಲ್ಲ. ಸುಮ್ಮನೆ ಏನೇನೋ ಮಾತಾಡ್ಬೋದು ಸೀನಿಯರ್ ಆಗಿಬಿಟ್ಟು. ನನಗೆ ಗೊತ್ತಿಲ್ಲಪ್ಪ, ಅವ್ರಿಗೆ ಕೇಳಿ. ಫೋನ್ ಮಾಡಿದವರವರು, ರಿಸೀವ್ ಮಾಡಿದವರವರು, ಯಾರು ಫೋನ್ ಕೊಟ್ಟಿದ್ದಾರೆ ಅವ್ರು ಇವಾಗ ಜೈಲ್ ಒಳಗಿದ್ದಾರೆ. ಮೈ ಜಾಬ್ ಇಸ್ ಟು ಎನ್ಶೋರ್ ಟು ಮೇಂಟೈನ್ ದ ಸೆನ್ಸಿಟಿ ಆಫ್ ದಟ್ ಪ್ಲೇಸ್ ಆಫ್ ದ ಇನ್ಸ್ಟಿಟ್ಯೂಷನ್. ದಟ್ ಐ ಆಮ್ ಡೂಯಿಂಗ್. ಪೊಲೀಸ್ ಕಾನ್ಸ್ಟೇಬಲ್ ಮತ್ತೊಮ್ಮೆ ಫ್ಯಾಮಿಲಿ ಎರಡನೇ ಸರಿ ಬಂದು ನಿಮ್ಮನ್ನು ಭೇಟಿ ಆಗ್ತಾರೆ. ಅಂದರೆ ಬೆಂಗಳೂರಿಂದ ಅವಧಿಗಳಲ್ಲಿ ಆಗ್ತಿದೆ, ಬೆಂಗಳೂರಿಂದ ನೋಡಿ. ಇಲ್ಲ, ಬೇರೆ ಜಿಲ್ಲೆದಂದರೆ ರ್ಯಾಷನಲೈಸ್ ಮಾಡಬೇಕಂದ್ರೆ ಇದು ಬೆಂಗಳೂರು ನಗರ ದೊಡ್ಡ ನಗರ. ಆಮೇಲೆ ಎಲ್ಲನೂ ಕೂಡ ಸ್ವಇಚ್ಛೆಯಿಂದ ಅವಾಗ ಬಂದಿರ್ತಾರೆ. ಯಾರ್ದು ಇದು ರೆಕ್ರೂಟ್ಮೆಂಟ್ ಫಾರ್ ಕಮಿಷನರೇಟೇ ಸಪ್ರೇಟ್ ಆಗ್ತದೆ, ಡಿಸ್ಟ್ರಿಕ್ಟ್ಗಳಿಗೆ ಸಪ್ರೇಟ್ ಆಗ್ತದೆ. ಸೊ ವಾಟ್ ಎವರ್ ಇಟ್ ಇಸ್, ಅವ್ರು ಮೊನ್ನೆ ಬಂದು ಹೇಳಿದ್ದಾರೆ. ಈಗ ಹೋದ ತಿಂಗಳು ಬಂದಿದ್ದರು. ಅದನ್ನು ರ್ಯಾಷನಲೈಸ್ ಹೇಗೆ ಮಾಡೋದು ಅಂತ ನಾವು ನೋಡಬೇಕಾಗ್ತದೆ. ಒಂದು C&R ಸಮಿತಿನೂ ಕೂಡ ನಾವು ರಚನೆ ಮಾಡಬೇಕು ಅಂತ ನಾವು DPR ಈಗಾಗಲೇ ಬರೆದಿದ್ದೀವಿ. ಅದಾದಮೇಲೆ ವಿ ವಿಲ್ ವೈಜ್ಞಾನಿಕವಾಗಿ ಹೇಗೆ ಮಾಡ್ಬೋದು. ಯಾಕಂದರೆ ಕೊನೆಯದಾಗಿ ಸಿಬ್ಬಂದಿಗಳ ಲಭ್ಯ ಇರಬೇಕಲ್ಲ, ಜಿಲ್ಲಾ ಮಟ್ಟದಲ್ಲೂ ಇರಬೇಕು, ನಗರದಲ್ಲೂ ಇರಬೇಕು. ಸೊ ಎಲ್ಲಿ ಕ್ರೈಮ್ ಇದೆ, ಜಾಸ್ತಿ ಇದೆ, ದಟ್ಟಣೆ ಜಾಸ್ತಿ ಇದೆ, ಜನಸಂಖ್ಯೆ ಹೆಚ್ಚೆಲ್ಲಿದೆ, ಅಲ್ಲೇ ತಾನೇ ಕ್ರೈಮ್ ಜಾಸ್ತಿಗಳಾಗೋದು. ಸೊ ವಾಟ್ ಎವರ್ ಇಟ್ ಈಸ್, ಸಿಬ್ಬಂದಿಗಳ ರ್ಯಾಷನಲೈಸೇಷನ್ ಮಾಡಬೇಕು ವೈಜ್ಞಾನಿಕವಾಗಿ. ದಟ್ ವಿ ಆರ್ ಲುಕಿಂಗ್ ಟು ಫಾರ್ಮ್ ಅ ಕಮಿಟಿ ಫಾರ್ ಇಟ್. ಸರಿಗ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಪರಪ್ಪನ ಅಗ್ರಹಾರದ ಸುದ್ದಿನ ಮಾಡಿಸಿದ್ದು ನಮ್ಮ ಧ್ವನಿನ ಮಾಡಿದ್ರ. ಹೌದಪ್ಪ, ಅಲ್ಲಿ ಯಾರು ಒಳಗಿದ್ದಾರೆ ಅವರಿಗೂ ನಾವೇ ಮಾಡಿಸಿದ್ದ. ಪರಪ್ಪ ಅಗ್ರಹಾರದಲ್ಲಿ ಏನೇ ನಡೆದ್ರೂ ಆಯಿತು, ಸರ್ಕಾರಿ ಜವಾಬ್ದಾರಿ ತಗೋತದೆ. ಆದರೆ ಅಲ್ಲಿನ ಒಳಗಿರ್ದಾರಲ್ಲ VIP ಗಳು ಕೆಲವು, ಅದನ್ನು ನಾವೇ ಮಾಡಿದ್ದು, ಅದನ್ನು ನಾವೇ ಮಾಡಿಸಿದ್ದ. ಅದ್ರ ಬಗ್ಗೆ ಮಾತಾಡೋಕ್ಕೆ ತಯಾರಿಲ್ಲ ಅವರು. ಪರಪ್ಪ ಅಗ್ರಹಾರದಲ್ಲಿ ಏನು ನಡೀತಾ ಇದೆ ಅಂತ ಮಾತಾಡೋಕ್ಕೆ ರೆಡಿ ಇದ್ದಾರೆ. ಆದರೆ ಹಾಸನ ಮೇಲೆ, ಮಹಿಳೆಯರ ಮೇಲೆ ಆದಂಥ ಅತ್ಯಾಚಾರ ಬಗ್ಗೆ ಮಾತಾಡಿಲ್ಲ ಅಲ್ಲ. ಇನ್ನೊಬ್ಬ ಮಹಾಪುರುಷ ಇದ್ದಾರಲ್ಲ ಅದರಲ್ಲೇ, ಅದ್ರ ಬಗ್ಗೆ ಮಾತಾಡೋಕೆ ರೆಡಿ ಇಲ್ಲ ಅಲ್ಲ. ಅಂದ್ರೆ ಅವ್ರ ಧ್ವನಿ ನಡಗ್ಸಕ್ಕೆ ನೀವು ಈ ರೀತಿ ಹೆಂಗೆ ಧ್ವನಿ ನಡೆಸೋದ್ರಿ? ಮೊಬೈಲು ಯೂಸ್ ಮಾಡ್ಬೋದಾ? ಅಂದರೆ ಇವ್ರ ಧ್ವನಿ ಅಂದರೆ ಇವ್ರಿಗೆ ಗೊತ್ತಿತ್ತ ಮೊಬೈಲ್ ಇದೆ ಅಂತ? ಇವ್ರಿಗೆ ಮಾತಾಡ್ತಾ ಇದ್ರಾ? ಒಬ್ಬ ಕೇಂದ್ರ ಸಚಿವರಿಗೆ ಇವರು ಅಲ್ಲಿಂದ ಫೋನ್ ಮಾಡ್ತಾ ಇದ್ರೆ ಅದನ್ನು ಮಾಹಿತಿಯನ್ನು ಮುಚ್ಚಿಟ್ರಾ? ಅದು ಲೀಗಲ್ಲ. ಸುಮ್ಮನೆ ಏನೇನೋ ಮಾತಾಡ್ಬೋದು ಸೀನಿಯರ್ ಆಗಿಬಿಟ್ಟು. ನನಗೆ ಗೊತ್ತಿಲ್ಲಪ್ಪ, ಅವ್ರಿಗೆ ಕೇಳಿ. ಫೋನ್ ಮಾಡಿದವರವರು, ರಿಸೀವ್ ಮಾಡಿದವರವರು, ಯಾರು ಫೋನ್ ಕೊಟ್ಟಿದ್ದಾರೆ ಅವ್ರು ಇವಾಗ ಜೈಲ್ ಒಳಗಿದ್ದಾರೆ. ಮೈ ಜಾಬ್ ಇಸ್ ಟು ಎನ್ಶೋರ್ ಟು ಮೇಂಟೈನ್ ದ ಸೆನ್ಸಿಟಿ ಆಫ್ ದಟ್ ಪ್ಲೇಸ್ ಆಫ್ ದ ಇನ್ಸ್ಟಿಟ್ಯೂಷನ್. ದಟ್ ಐ ಆಮ್ ಡೂಯಿಂಗ್. ಪೊಲೀಸ್ ಕಾನ್ಸ್ಟೇಬಲ್ ಮತ್ತೊಮ್ಮೆ ಫ್ಯಾಮಿಲಿ ಎರಡನೇ ಸರಿ ಬಂದು ನಿಮ್ಮನ್ನು ಭೇಟಿ ಆಗ್ತಾರೆ. ಅಂದರೆ ಬೆಂಗಳೂರಿಂದ ಅವಧಿಗಳಲ್ಲಿ ಆಗ್ತಿದೆ, ಬೆಂಗಳೂರಿಂದ ನೋಡಿ. ಇಲ್ಲ, ಬೇರೆ ಜಿಲ್ಲೆದಂದರೆ ರ್ಯಾಷನಲೈಸ್ ಮಾಡಬೇಕಂದ್ರೆ ಇದು ಬೆಂಗಳೂರು ನಗರ ದೊಡ್ಡ ನಗರ. ಆಮೇಲೆ ಎಲ್ಲನೂ ಕೂಡ ಸ್ವಇಚ್ಛೆಯಿಂದ ಅವಾಗ ಬಂದಿರ್ತಾರೆ. ಯಾರ್ದು ಇದು ರೆಕ್ರೂಟ್ಮೆಂಟ್ ಫಾರ್ ಕಮಿಷನರೇಟೇ ಸಪ್ರೇಟ್ ಆಗ್ತದೆ, ಡಿಸ್ಟ್ರಿಕ್ಟ್ಗಳಿಗೆ ಸಪ್ರೇಟ್ ಆಗ್ತದೆ. ಸೊ ವಾಟ್ ಎವರ್ ಇಟ್ ಇಸ್, ಅವ್ರು ಮೊನ್ನೆ ಬಂದು ಹೇಳಿದ್ದಾರೆ. ಈಗ ಹೋದ ತಿಂಗಳು ಬಂದಿದ್ದರು. ಅದನ್ನು ರ್ಯಾಷನಲೈಸ್ ಹೇಗೆ ಮಾಡೋದು ಅಂತ ನಾವು ನೋಡಬೇಕಾಗ್ತದೆ. ಒಂದು C&R ಸಮಿತಿನೂ ಕೂಡ ನಾವು ರಚನೆ ಮಾಡಬೇಕು ಅಂತ ನಾವು DPR ಈಗಾಗಲೇ ಬರೆದಿದ್ದೀವಿ. ಅದಾದಮೇಲೆ ವಿ ವಿಲ್ ವೈಜ್ಞಾನಿಕವಾಗಿ ಹೇಗೆ ಮಾಡ್ಬೋದು. ಯಾಕಂದರೆ ಕೊನೆಯದಾಗಿ ಸಿಬ್ಬಂದಿಗಳ ಲಭ್ಯ ಇರಬೇಕಲ್ಲ, ಜಿಲ್ಲಾ ಮಟ್ಟದಲ್ಲೂ ಇರಬೇಕು, ನಗರದಲ್ಲೂ ಇರಬೇಕು. ಸೊ ಎಲ್ಲಿ ಕ್ರೈಮ್ ಇದೆ, ಜಾಸ್ತಿ ಇದೆ, ದಟ್ಟಣೆ ಜಾಸ್ತಿ ಇದೆ, ಜನಸಂಖ್ಯೆ ಹೆಚ್ಚೆಲ್ಲಿದೆ, ಅಲ್ಲೇ ತಾನೇ ಕ್ರೈಮ್ ಜಾಸ್ತಿಗಳಾಗೋದು. ಸೊ ವಾಟ್ ಎವರ್ ಇಟ್ ಈಸ್, ಸಿಬ್ಬಂದಿಗಳ ರ್ಯಾಷನಲೈಸೇಷನ್ ಮಾಡಬೇಕು ವೈಜ್ಞಾನಿಕವಾಗಿ. ದಟ್ ವಿ ಆರ್ ಲುಕಿಂಗ್ ಟು ಫಾರ್ಮ್ ಅ ಕಮಿಟಿ ಫಾರ್ ಇಟ್.